ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ ರಕ್ತ ಚಂದ್ರಗ್ರಹಣ ಇವತ್ತಿರೋದು. ಹಾಗಾಗಿ ಇದರ ಪರಿಣಾಮಗಳು ದೇವಸ್ಥಾನಗಳ ಮೇಲೆಯೂ ಕೂಡ ಇದೆ, ಜನರ ಮೇಲೂ ಕೂಡ ಇದೆ, ಗ್ರಹಗತಿಗಳ ಮೇಲೆಯೂ ಕೂಡ ಇದೆ. ಈ ಗ್ರಹಗತಿಗಳ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳನ್ನು ಇಲ್ಲಿಯವರೆಗೂ ಕೂಡ ನೀವು ನೋಡಿದ್ರಿ. ನನ್ನ ಸಹೋದ್ಯೋಗಿಗಳು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು, ಅನೇಕ ಅತಿಥಿಗಳು ಕೂಡ ಇದ್ರು. ಈಗ ದೇವಸ್ಥಾನಗಳಲ್ಲಿ ಯಾವ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ, ಹೇಗೆ ಗ್ರಹಣದಿಂದ ದೇವಾಲಯಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ. ದೇವರಿಗೂ ಕೂಡ ಈಗ ಹೋಳಿ ಹುಣ್ಣಿಮೆ ಚಂದ್ರಗ್ರಹಣದ ಬಿಸಿ ತಟ್ಟಿದೆ. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಬಂದ್ ಆಗ್ತಾ ಇದೆ. ಚಾಮುಂಡಿ ಬೆಟ್ಟದ ಚಾಮುಂಡಿ ದೇಗುಲಕ್ಕೆ ಈಗ ಬೀಗವನ್ನ ಹಾಕಿದ್ದಾರೆ. ಗರ್ಭಗುಡಿ ಬಾಗಿಲಿಗೆ ಬೀಗವನ್ನ ಹಾಕಿದ್ದಾರೆ ಅರ್ಚಕರು. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇದೆ. ಈಗ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಿಂದ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ದೇವಸ್ಥಾನವನ್ನು ಬಂದ್ ಮಾಡಿ ಸೀಲ್ ಹಾಕಿದ್ದಾರೆ, ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಗ್ರಹಣ ಮುಕ್ತಾಯವಾದ ನಂತರ 7:30 ಅಥವಾ 8 ಗಂಟೆಗೆ ದೇವಸ್ಥಾನವನ್ನು ಮತ್ತೆ ತೆರೀತಾರೆ, ಪೂಜೆಯನ್ನು ಸಲ್ಲಿಸ್ತಾರೆ. ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಸೀಲ್ ಮಾಡ್ತಾ ಇರೋದು. ಅದನ್ನು ಯಾರೂ ತೆಗಿಕೂಡುದು ಅನ್ನೋದಕ್ಕೋಸ್ಕರ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ನೀವು, ಸೀಲ್ ಮಾಡ್ತಾ ಇರುವಂಥದ್ದನ್ನು. ನನ್ನ ಸಹೋದ್ಯೋಗಿಯು ಕೂಡ ಅಲ್ಲಿಂದನೇ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ತೋರಿಸ್ತೀವಿ ನೋಡಿ. ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಚಾಮುಂಡೇಶ್ವರಿ ತಾಯಿಯ ದರ್ಶನಕ್ಕೆ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಚಾಮುಂಡಿಯ ತಾಯಿಯ ಗರ್ಭಗುಡಿಯ ದೃಶ್ಯಾವಳಿಗಳು. ತಾಯಿಯ ಗರ್ಭಗುಡಿಯ ಬಾಗಿಲು ಸೇರಿದಂತೆ ಎಲ್ಲ ಬಾಗಿಲುಗಳನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8:30ವರೆಗೂ ಕೂಡ ತಾಯಿಯ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಭಕ್ತರಿಗೆ. ಯಾಕೆಂದರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಈಗ ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ ಎಲ್ಲ ಬಾಗಿಲುಗಳನ್ನು ಅರ್ಚಕರುಗಳು ಅದನ್ನು ಬಂದ್ ಮಾಡಿಕೊಂಡು ಅದನ್ನು ಸೀಲ್ ಸಮೇತ ಮಾಡಲಾಗಿದೆ. ತದನಂತರದಲ್ಲಿ ಅಂದರೆ ಗ್ರಹಣದ ಸಂದರ್ಭದಲ್ಲಿ ಮತ್ತೆ ಅರ್ಚಕರು ಬಂದು ಇಲ್ಲಿ ಜಪಗಳನ್ನು ಮಾಡ್ತಾರೆ. ತದನಂತರದಲ್ಲಿ ಗ್ರಹಣ ಮೋಕ್ಷ ನಂತರದಲ್ಲೇ ಇಡೀ ದೇವಸ್ಥಾನವನ್ನು ಮತ್ತೆ ಒಂದು ಬಾರಿ ಸ್ವಚ್ಛತಾ ಕಾರ್ಯವನ್ನು ನೆರವೇರಿಸಿ 8:30ಕ್ಕೆ ಮತ್ತೆ ತಾಯಿಯ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ಇದು ನೀವೀಗ ಗಮನಿಸ್ತಾ ಇರುವಂತಹದ್ದು ಚಾಮುಂಡಿ ಬೆಟ್ಟದಲ್ಲಿರುವಂತಹ ಚಾಮುಂಡಿ ತಾಯಿಯ ಗರ್ಭಗುಡಿಯ ಬಾಗಿಲನ್ನು ಹಾಕಿರುವಂತಹ ದೃಶ್ಯಾವಳಿಗಳು. ಮೈಸೂರಿನ ಮತ್ತೊಂದು ಪುಣ್ಯಕ್ಷೇತ್ರವಾಗಿರುವಂತಹ ನಂಜನಗೂಡಿನ ನಂಜುಂಡೇಶ್ವರನಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಬ್ರೇಕ್ ಇಲ್ಲ. ಯಾಕೆಂದರೆ ಶಿವನ ಅಭಿಷೇಕಗಳು ನಿರಂತರವಾಗಿ ಅಲ್ಲಿ ನಡೀತಾ ಇರುತ್ತೆ. ಸದ್ಯಕ್ಕೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಚಾಮುಂಡಿ ತಾಯಿಯ ದರ್ಶನಕ್ಕೆ ಮಾತ್ರ ಅವಕಾಶ ಇಲ್ಲ. ಕೇಳಿ ಇವತ್ತು ಮಂಗಳವಾರ ಹುಣ್ಣಿಮೆ, ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ತಾಯಿಯ ದರ್ಶನಕ್ಕೆ ಬರ್ತಾರೆ. ತಾವೀಗ ನೋಡ್ತಾ ಇರುವಂಥದ್ದು ಅದು ಹೊರಭಾಗದ ದೃಶ್ಯಾವಳಿಗಳು, ಅಂದರೆ ಮೇನ್ ಗೇಟನ್ನೇ ಕೂಡ ಬಂದ್ ಮಾಡಲಾಗಿದೆ. ಯಾಕೆಂದರೆ ಭಾಳಷ್ಟು ಜನ ಮಂಗಳವಾರವಾದ್ದರಿಂದ ಭಾಳಷ್ಟು ಜನ ಈ ಒಂದು ತಾಯಿಯ ದರ್ಶನಕ್ಕೆ ಬರುವಂತಹದ್ದು ವಾಡಿಕೆ. ಸಾಮಾನ್ಯವಾಗಿ ಮಂಗಳವಾರದ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಚಾಮುಂಡಿಯ ತಾಯಿಯ ದರ್ಶನಕ್ಕೆ ಬರ್ತಾರೆ. ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ ಈಗಾಗಲೇ ಚಾಮುಂಡಿ ತಾಯಿಯ ದೇವಸ್ಥಾನವನ್ನು ಕೂಡ ಬಂದ್ ಮಾಡಲಾಗಿದೆ. ಇದು ಚಾಮುಂಡಿ ತಾಯಿಯ ದೇವಸ್ಥಾನದ ಮುಖ್ಯ ದ್ವಾರದ ಗೇಟನ್ನು ಬಂದ್ ಮಾಡಿರುವಂಥದ್ದು. ಹೊರಗಡೆ ಅಪಾರ ಸಂಖ್ಯೆಯ ಭಕ್ತರುಗಳು ಕೂಡ ಇದ್ದಾರೆ ತಾಯಿಯ ದರ್ಶನಕ್ಕಾಗಿ ಬಂದಿದ್ದಂಥದ್ದು. ಆದರೆ ಗ್ರಹಣದ ಹಿನ್ನೆಲೆಯಲ್ಲಿ ಧಾರ್ಮಿಕವಾದಂತಹ ಸಂಪ್ರದಾಯಗಳು ಇಲ್ಲಿ ನಡ್ಕೊಂಡ್ಬಂದಿರುವಂತಹ ಕಾರಣಕ್ಕೋಸ್ಕರವಾಗಿ ಸಂಪೂರ್ಣವಾಗಿ ಈಗ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗಿದೆ. ರಾತ್ರಿ 8:30ಕ್ಕೆ ಮತ್ತೆ ತಾಯಿಯ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸುವಂಥದ್ದು. ಮೈಸೂರಿನ ಚಾಮುಂಡಿ ಬೆಟ್ಟದ ದೃಶ್ಯಾವಳಿಗಳು ಇವೆಲ್ಲವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತರಿಗೆ ಇವತ್ತು ಮಂಗಳವಾರವಾದಂಥ ಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇರುವಂಥದ್ದು 8:30ವರೆಗೂ ಕೂಡ ತಾಯಿಯ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. 8:30ಯಿಂದ ಒಂದು 9:30 ತನಕ ಅಷ್ಟೇ ಇವತ್ತು ಮತ್ತೆ ಅವಕಾಶ ಸಿಗುವಂಥದ್ದು. ತಾಯಿಯ ದರ್ಶನಕ್ಕೆ 1 ಅವರ್ ಮಾತ್ರ ಅವಕಾಶ ಇರುತ್ತೆ. ಸದ್ಯಕ್ಕೆ ಚಾಮುಂಡಿಯ ತಾಯಿಯ ದರ್ಶನಕ್ಕೆ ಈಗ ಅವಕಾಶ ಇರೋದಿಲ್ಲ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.